ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಬಂದಿದ್ದೀನಿ. ಸೊ ಇವಾಗ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಏನು ವಿಡಿಯೋ ಇದು ಅಂತ. ಎಸ್, ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ. ಸೊ ಹಾಗಾಗಿ ಬೆಳಗ್ಗೆನೆ ಟೆಂಪಲ್ಗೆಲ್ಲ ಹೋಗಿ ಮುಗಿಸ್ಕೊಂಡ್ ಬಂದಿದ್ದಾಯಿತು. ಸೊ ಟೆಂಪಲಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಟೆಂಪಲ್ಗೆ ಹೋಗಿ ಬಂದಾದಮೇಲೆ ತಿಂಡಿನ ಇವತ್ತು ಹೊರಗಡೆನೆ ಮಾಡ್ಕೊಂಡ್ವಿ. ಸೊ ನನ್ನ ಹಸ್ಬೆಂಡ್ ಒಂದು ಹೋಟೆಲಿಗೆ ಕರ್ಕೊಂಡು ಹೋಗಿದ್ರು. ಸೊ ಅದ್ರ ಹೆಸರು ನೆನಪಿಲ್ಲ. ಅಲ್ಲಿ ಆ ಹೋಟೆಲ್‌ನ ಸ್ಪೆಷಲ್ ಅಂತ ಹೇಳಿ ಒಂದು ಟಿಫನ್ ಕಾಂಬೋ ಕೊಟ್ಟಿದ್ರು. ತುಂಬಾನೇ ಚೆನ್ನಾಗಿತ್ತು. ಆಕ್ಚುಲಿ ಈ ಹೋಟೆಲ್‌ಗೆ ನಾನು 3-4 ಸಲ ಬಂದಿದ್ದೀನಿ. ಆದ್ರೂ ಕೂಡ ಈ ಹೋಟೆಲ್ ನೇಮೇ ನೋಡಿಲ್ಲ. ಈಗ ಹೆಸರೇನು ಅಂತ ಗೊತ್ತಿಲ್ಲ. ನಿಮ್ಗೆ ಹೇಳೋಣ ಅಂದ್ರೆ ನೆಕ್ಸ್ಟ್ ಟೈಮ್ ಏನಾದ್ರೂ ಬಂದ್ರೆ ಖಂಡಿತವಾಗ್ಲೂ ಹೇಳ್ತೀನಿ. ಇಲ್ಲಿ ಕಾಂಬೋ ಸ್ಪೆಷಲ್ ಏನಂದ್ರೆ ದೋಸೆ ಇರುತ್ತೆ. ಆಮೇಲೆ ಬಿಸಿಬೇಳೆ ಬಾತು, ರೈಸ್ ಬಾತು ಮತ್ತೆ ಉಪ್ಪಿಟ್ಟು, ಕೇಸರಿ ಬಾತು, ಸ್ವಲ್ಪ ಚಟ್ನಿ ಕೊಟ್ಟಿರ್ತಾರೆ. ಅದಾದ್ಮೇಲೆ ನಮ್ಮ ಅತ್ತೆ ಮನೆಗೆ ಬಂದ್ವಿ. ಸೊ ನನ್ನ ಮಗಳು ಅಲ್ಲೇ ಇದ್ಲು. ಹಾಗಾಗಿ ಅವಳನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹಾಗಾಗಿ ನಾವು ತಿಂದಿದ್ದ ತಿಂಡಿ ತುಂಬ ಚೆನ್ನಾಗಿ ಅನಿಸಿದ್ರಿಂದ ಆ ಕಾಂಬೋನ ಮನೆಯವ್ರಿಗೆಲ್ಲರಿಗೂ ತೊಗೊಂಬಂದಿದ್ವಿ. ಸೊ ತಿಂಡಿ ಅವ್ರಿಗೂ ಕೂಡ ಇಲ್ಲೇ ಅದೇ ಹೋಟೆಲಿಂದ ಆಯಿತು. ಇನ್ನು ನಾನು ಸಂಜೆವರೆಗೂ ಅಲ್ಲೇ ಇದ್ದೆ. ನನ್ನ ಮಗಳು ಇದ್ಲಲ್ಲ, ಸೊ ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಸಂಜೆವರೆಗೂ ಅಲ್ಲೇ ಇದ್ದೆ. ಸಂಜೆ ಆದಮೇಲೆ ಹೋಟೆಲ್ಗೆ ಹೋಗೋಣ ಡಿನ್ನರ್ಗೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಮನೆಯವರೆಲ್ಲ ನೈಟ್ ಊಟ ಅಲ್ಲೇ ಅಂತ ಹೇಳಿಬಿಟ್ಟು ಹೊರಟು ಹೋದ್ವಿ. ಸೊ ನಾನು ಅಂದ್ಕೊಂಡೆ ಮಾಮೂಲಿ ಹೋಗ್ತೀವಲ್ಲ ಅದೇ ಹೋಟೆಲ್ಗೆ ಮಾಮೂಲಿ ಥರನೇ ಹೋಗ್ತಾ ಇದ್ದೀವಿ ಅಂತ. ಸೊ ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ಇರಲಿ ಅಂತ ದಿ ಸೀಕ್ರೆಟ್ ಪ್ಲೇಸ್ ಅನ್ನೋ ಒಂದು ರೆಸ್ಟೋರೆಂಟಿಗೆ ಕರ್ಕೊಂಡು ಹೋದ್ರು. ಅಲ್ಲಿಗೆ ಹೋಗೋವರೆಗೂ ಗೊತ್ತಿರಲಿಲ್ಲ ನಮಗೆ ಈ ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಅವ್ರ ಫ್ರೆಂಡ್ಸ್ ಎಲ್ಲ ಬಂದಿದ್ರು. ಸೊ ಅವರೆಲ್ಲ ಬರ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಸ್ವಲ್ಪ ಸರ್ಪ್ರೈಸಿಂಗ್ ಆಗೇ ಇತ್ತು. ಹಾಯ್ ಆ್ಯಂಡ್ ಇವತ್ತಿನ ದಿನ ಸೀಕ್ರೆಟ್ ಪ್ಲೇಸ್ ರೆಸ್ಟೋರೆಂಟಲ್ಲಿ ಪರ್ಫಾರ್ಮ್ ಮಾಡ್ಲಿಕ್ಕೆ ಬಂದಿದ್ದೀನಿ. ಎಲ್ಲ ಕನ್ನಡ ಓಲ್ಡ್ ಸಾಂಗ್ಸ್ ಇಷ್ಟಪಡ್ತೀರಲ್ವಾ? ನಿಮಗೋಸ್ಕರನೇ ಕನ್ನಡ ಓಲ್ಡಿಂದ ಹಿಡಿದು ಪ್ರೆಸೆಂಟ್ ಇರೋ ನ್ಯೂ ಸಾಂಗ್ವರೆಗೂ ಮತ್ತು ಹಿಂದಿ ಓಲ್ಡಿಂದ ಹಿಡಿದು ನ್ಯೂ ಸಾಂಗ್ವರೆಗೂ ತೊಗೊಂಡ್ಬಂದಿದ್ದೀನಿ. ಎಷ್ಟೋ ಹಾಡ್ತೀವಿ. ಎಲ್ಲರೂ ಹಾಡು ಕೇಳಲಿಕ್ಕೆ ರೆಡಿ ಇದ್ದೀರಾ? ಎಸ್, ಕೇಳ್ತಾ ಡ್ಯಾನ್ಸ್ ಮಾಡ್ಲಿಕ್ಕೆ ಕೂಡ ರೆಡಿ ಇದ್ದೀರಲ್ವಾ? ಎಸ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಅಲ್ಲಿದ್ದಂಥ ಸಿಂಗರ್ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರು. ಸೊ ಅವ್ರು ಹಾಡಿರೋ ಹಾಡನ್ನೆಲ್ಲ ಇಲ್ಲಿ ಹಾಕೋಕ್ಕಾಗಲ್ಲ, ಕಾಪಿರೈಟ್ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಮ್ಯೂಟ್ ಮಾಡಿದ್ದೀನಿ. ಇನ್ನು ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ಸೊ ಅವರು ಫ್ಯಾಮಿಲಿ ಜೊತೆ ಬಂದಿದ್ರು. ಅವರ ಮಿಸ್ಸಸ್ ಮತ್ತೆ ಅವರ ಮಕ್ಕಳ ಜೊತೆ ಎಲ್ಲ ಬಂದಿದ್ರಲ್ಲ. ಸೊ ಅವರೆಲ್ಲ ಸೇರಿ ನಮಗೊಂದು ಕ್ಯೂಟ್ ಆಗಿರೋ ಅಂತ ಸರ್ಪ್ರೈಸ್ ಕೊಟ್ಟರು. ಆಲ್ರೆಡಿ ಕೇಕ್ ಎಲ್ಲ ತರಿಸ್ಬಿಟ್ಟಿದ್ರು. ಹಾಗೇನೆ ಅಲ್ಲಿ ಸ್ಟೇಜ್ ಇದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ನಮಗೆ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳಿ ಅವ್ರ ಕೈಯಲ್ಲಿ ವಿಶ್ ಮಾಡಿಸಿದ್ರು. ಸೊ ಅಲ್ಲಿದ್ದಂಥವರೆಲ್ಲ ವಿಶ್ ಮಾಡಿದ್ರು. ಸೊ ಇದೆಲ್ಲ ಒಂಥರ ಸರ್ಪ್ರೈಸಿಂಗ್ ಆಗೇ ಇತ್ತು. ಇಲ್ಲಿ ಈ ಥರ ಎಲ್ಲ ಇರುತ್ತೆ ಅಂತ ಯಾವುದೇ ಥರ ಐಡಿಯಾನೂ ಇರಲಿಲ್ಲ. ಸೊ ಹಾಗಾಗಿ ಯಾವುದನ್ನು ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಎಲ್ಲ ದಿಢೀರ್ ಅಂತ ಸರ್ಪ್ರೈಸ್ ಆಗಿ ಮುಂದೆ ಬಂದಂಗೆ ಆಗೋಯ್ತು. ಸೊ ಅವ್ರು ಕೇಕ್ ತಂದಿದ್ರಲ್ವಾ, ಅದನ್ನು ಕಟ್ ಮಾಡೋ ಮೂಲಕ ನಮ್ಮ ಈ 2 ವರ್ಷದ ಜರ್ನಿನ ಸೆಲೆಬ್ರೇಟ್ ಮಾಡಿದ್ವಿ.
ಇನ್ನು ಆ ಸಿಂಗರ್ ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇದ್ರು. ಅವರ ಪರ್ಫಾರ್ಮೆನ್ಸ್ನ ಮುಂದುವರಿಸ್ತಾನೆ ಇದ್ರು. ಅದೆಲ್ಲ ಆದಮೇಲೆ ಮಕ್ಕಳೆಲ್ಲ ಹೋಗಿ ಅಲ್ಲೇ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ಸೊ ಮಕ್ಕಳಿಗಂತೂ ಒಳ್ಳೆ ಎಂಜಾಯ್ಮೆಂಟ್ ಇತ್ತು. ಅವರು ಕೂಡ ಒಳ್ಳೊಳ್ಳೆ ಸಾಂಗ್ಗಳನ್ನ ಪಿಕ್ ಮಾಡಿಕೊಂಡು ಹಾಡ್ತಾ ಇದ್ರು. ಆ ಸೌಂಡ್ ಎಫೆಕ್ಟ್ಗೂ ಆ ವೆದರ್ಗೂ ಅಲ್ಲಿರೋ ಎನ್ವೈರ್ಮೆಂಟ್ಗೂ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಊಟ ಮಾಡ್ಕೊಂಡ್ವಿ. ಊಟ ಅಷ್ಟೊಂದು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ, ಸಾರಿ. ಎಲ್ಲ ಖಾಲಿ ಆದಮೇಲೆ ನನಗೆ ನೆನಪಾಯಿತು ವಿಡಿಯೋ ಮಾಡ್ಕೊಬೇಕು ಅಂತ. ಅಂದರೆ ಹಾಡು ಕೇಳ್ತಾ ಕೇಳ್ತಾ ಮಕ್ಕಳು ಡ್ಯಾನ್ಸ್ ನೋಡ್ತಾ ನೋಡ್ತಾ ಅಲ್ಲೇ ಮುಳುಗೋಗ್ಬಿಟ್ಟಿದ್ವಿ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಲೈಟಾಗಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಊಟ ಆದಮೇಲೂ ಕೂಡ ಮಕ್ಕಳು ಹೋಗಿ ಅಲ್ಲಿ ತುಂಬ ಎಂಜಾಯ್ ಮಾಡ್ತಾ ಇದ್ರು. ಸ್ಟೇಜ್ ಮೇಲೆ ಎಲ್ಲ ಮಕ್ಕಳು ಸೇರ್ಕೊಂಡು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ಮಕ್ಕಳಿಗೋಸ್ಕರ ಅವರ ಎಂಜಾಯ್ಮೆಂಟ್ಗೋಸ್ಕರ ತುಂಬ ಹೊತ್ತು ಅಲ್ಲೇ ಸ್ಪೆಂಡ್ ಮಾಡಿದ್ವಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಮ್ಮ ಆ್ಯನಿವರ್ಸರಿ ದಿನ ಸೆಲೆಬ್ರೇಷನ್ ಹಿಂಗಿತ್ತು. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಹಾಗೆಯೇ ಇವತ್ತು ನಮ್ಮ ದಿನಾನ ಸ್ಪೆಷಲ್ ಮಾಡಿದ್ದಕ್ಕೆ ಸೊ ನನ್ನ ಹಸ್ಬೆಂಡ್ಗೆ ಥ್ಯಾಂಕ್ಸ್ ಹೇಳ್ತಾ, ಅದನ್ನು ಇನ್ನೂ ಸರ್ಪ್ರೈಸ್ ಆಗಿ ಮಾಡಿದ್ದಕ್ಕೆ ಅವರ ಫ್ರೆಂಡ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಇಲ್ಲಿವರೆಗೂ ತಾಳ್ಮೆಯಿಂದ ಈ ವಿಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.